ನಾವು ಸ್ಕ್ಯಾನ್ ಮಾಡೋ QR ಕೋಡ್ ನ ಕ್ರಿಯೇಟ್ ಮಾಡಿದ್ದು ಒಂದು ಕಂಪ್ನಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಅಂದ್ರೆ ನಂಬ್ತೀರಾ? ಅಂಡ್ ಅದನ್ನ ಕ್ರಿಯೇಟ್ ಮಾಡಿದ್ದು ಯಾವ್ದೋ ಟೆಕ್ ಜೈಂಟೋ ಇಲ್ಲ ಯಾವ್ದೋ $1 ಬಿಲಿಯನ್ ಟೆಕ್ ಕಂಪನಿನೂ ಅಲ್ಲ, ಒಂದು ನಾರ್ಮಲ್ ಇಂಜಿನಿಯರ್ ಅಂದ್ರೆ ನಂಬ್ತೀರಾ? ಇವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಫುಲ್ ಆಗಿ ನೋಡಿ. 1994 ಅಲ್ಲಿ ಜಪಾನ್ ಅಲ್ಲಿ ಒಂದು ಆಟೋಮೊಬೈಲ್ ಕಂಪನಿಲಿ ಒಂದು ಕಾರ್ ಪಾರ್ಟ್ ನ ಟ್ರ್ಯಾಕ್ ಮಾಡಕ್ಕೆ 10 ಡಿಫ್ರೆಂಟ್ ಬಾರ್ ಕೋಡ್ ನ ಸ್ಕ್ಯಾನ್ ಮಾಡಬೇಕಿತ್ತು. ಅಂಡ್ ಇದು ಅವ್ರಿಗೆ ತುಂಬಾ ಟೈರಿಂಗ್ ಅಂಡ್ ಡಿಫಿಕಲ್ಟ್ ಅನ್ಸ್ತಿತ್ತು. ಅಂಡ್ ಎಲ್ಲರೂ ಈ ಪ್ರಾಬ್ಲಮ್ ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿತಿದ್ರು. ಆಗ ಅಲ್ಲಿ ವರ್ಕ್ ಮಾಡ್ತಿದ್ದ 35 ಇಯರ್ಸ್ ಓಲ್ಡ್ ಇಂಜಿನಿಯರ್ ಮಸಾಹಿರೋಗೆ ಒಂದು ಐಡಿಯಾ ಬರುತ್ತೆ. ಮಸಾಹಿರೋ ಟೈಮ್ ಪಾಸ್ ಗೆ ಗೋ ಅನ್ನೋ ಒಂದು ಗೇಮ್ ಆಡ್ತಿರ್ತಾರೆ. ಆ ಗೇಮ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಸ್ಟೋನ್ ನೋಡಿ ಅವ್ರಿಗೊಂದು ಸ್ಪಾರ್ಕ್ ಆಗುತ್ತೆ. ಬಾರ್ ಕೋಡ್ ರೈಟ್ ಇಂದ ಲೆಫ್ಟ್ ಮಾತ್ರ ಸ್ಕ್ಯಾನ್ ಮಾಡಕ್ಕಾಗುತ್ತೆ. ಅಂಡ್ ಒಂದು ಮಿನಿಮಮ್ ಇನ್ಫಾರ್ಮೇಶನ್ಸ್ ಅಷ್ಟೇ ಬಾರ್ ಕೋಡ್ ಅಲ್ಲಿ ಫೀಡ್ ಮಾಡಬೇಕಾಗಿರುತ್ತೆ. ಸೊ ಒಂದು ಕೋಡ್ ಅಲ್ಲಿ ಹೇಗೆ ಮೋರ್ ಇನ್ಫಾರ್ಮೇಶನ್ಸ್ ನ ಫೀಡ್ ಮಾಡಬಹುದು ಅಂತ ಥಿಂಕ್ ಮಾಡಿ ಹಾರ್ಡ್ ವರ್ಕ್ ಮಾಡ್ತಾರೆ. ಕರೆಕ್ಟ್ ಆಗಿ 6 ಮಂತ್ಸ್ ಅಲ್ಲಿ ಒಂದು ಪರ್ಫೆಕ್ಟ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡ್ತಾರೆ ಮಸಾಹಿರೋ. ಕ್ರಿಯೇಟ್ ಮಾಡಿದ್ದೆ QR ಕೋಡ್. ಒಂದು 3 ಸ್ಕ್ವೇರ್ ಇಂದ ಯಾವ ಡೈರೆಕ್ಷನ್ ಇಂದ ಸ್ಕ್ಯಾನ್ ಮಾಡಿದ್ರು ಸ್ಕ್ಯಾನ್ ಆಗುತ್ತೆ. ಅಂಡ್ ಮೋರ್ ಇನ್ಫಾರ್ಮೇಶನ್ಸ್ ನ ಒಂದು ಸ್ಕ್ವೇರ್ ಒಳಗಡೆ ಫೀಡ್ ಮಾಡಬಹುದು ಅನ್ನೋ ಒಂದು ಜೀನಿಯಸ್ ಐಡಿಯಾನ ತಂದ್ರು ಮಸಾಹಿರೋ. ಇದನ್ನ ನೋಡಿ ಎಲ್ಲರೂ ಇದೊಂದು ಜೀನಿಯಸ್ ಐಡಿಯಾ, ಇದಕ್ಕೆ ಪೇಟೆಂಟ್ ಮಾತ್ರ ಮಾಡಿಸಿದ್ರೆ ಕ್ರೋರ್ಸ್ ಅಲ್ಲಿ ಅರ್ನ್ ಮಾಡಬಹುದು ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ ಮಸಾಹಿರೋ ಇದನ್ನ ನಾನು ಫ್ರೀ ಆಗಿ ಕೊಟ್ರೇನೆ ವರ್ಲ್ಡ್ ವೈಡ್ ಇದನ್ನ ಯೂಸ್ ಮಾಡಕ್ಕಾಗುತ್ತೆ ಅಂತ ಥಿಂಕ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವೆಲ್ಲರೂ ಸ್ಕ್ಯಾನ್ ಮಾಡ್ಬೇಕಾದ್ರೆ ಈ ಒಂದು ಸ್ಟೋರಿನ ನೆನ್ಪು ಮಾಡ್ಕೊಳ್ಳಿ. ಅಂಡ್ ಬರೀ ಸ್ಕ್ಯಾನ್ ಮಾಡೋ ನಿಮ್ ಫ್ರೆಂಡ್ಗೆ ಇದನ್ನ ಶೇರ್ ಮಾಡಿ.